ಏಯ್ ಓಡು ಓಡು. ಏಯ್ ಏನೋ ನಿಂದು? ಅಪ್ಪ ಗೇಮ್ ಅಪ್ಪ, ಓಡ್ಲಿಲ್ಲ ಅಂದ್ರೆ ಪೊಲೀಸ್ ಬಂದು ಹಿಡಿತಾನೆ. ಕರ್ಮ. ಅಯ್ಯೋ ಪೊಲೀಸ್ ಹತ್ರ ಬಂದೇ ಬಿಟ್ಟ. ಏಯ್ ಯಾವನ್ರಿ ಅವನು? ರಘುಪತಿ, ನಾನೇ. ಸಾಹೇಬ್ರು ಕರೀತಾರ ಬನ್ನಿ. ನಾನೇನು ಮಾಡಿದೆ? ಸಾಹೇಬ್ರು ಎಲ್ಲ ಹೇಳ್ತಾರೆ ಬನ್ನಿ. ರೀ ನಾನೇನು ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ. ಊಟ ತಿಂಡಿ ಎಲ್ಲ ಸ್ಟೇಷನಲ್ಲೇ ಕೊಡ್ತೀವಿ, ಬಾ. ಅಣ್ಣ ಏನಾಯ್ತು? ಏಯ್ ಬಾ ಅಂತ ಹೇಳಿದೆ ತಾನೇ, ಬಾರಲೇ. ಆಯ್ತು ಬರ್ತೀನಿ, ಅದಕ್ಕೆ ಕಿರ್ಸ್ತೀಯ? ಅಯ್ಯ ಸಿಕ್ಕಾಕೋಬಿಟ್ಟ. ಏ ಸಂಪತ್ತು, ಅಲ್ಲಿ ನೋಡು ಅಣ್ಣನ ಕರ್ಕೊಂಡು ಹೋಗ್ತೀಯಾರೆ. ಅಯ್ಯೋ ಸರ್, ಅಪ್ಪ ಸರ್, ಸರ್ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತಿದ್ದೀರಾ? ಸರ್ ಕರ್ಕೊಂಡು ಬರ್ತಿದ್ದೀನಿ ಸರ್. ಹಂಗೆ ಕಾಣಿಸ್ತಿದ್ದಾನೆ ಸರ್, ನೋಡಿದ್ರೆ ದೊಡ್ಡ ಖತರ್ನಾಕ್ ಥರ ಕಾಣಿಸ್ತಿದ್ದಾನೆ ಸರ್. ಆಯ್ತು ಸರ್, ಕರ್ಕೊಂಡು ಬರ್ತೀನಿ ಸರ್. ಓಕೆ ಸರ್. ಸರ್ ನಾನು ನೋಡೋದಕ್ಕಷ್ಟೇ ಹಂಗೆ ಕಾಣೋದು, ತುಂಬ ಒಳ್ಳೆಯವನು ಸರ್. ಏಯ್ ನಡಿಯಾ. ಅಪ್ಪ ಸರ್, ಅಪ್ಪ. ಅಯ್ಯೋ ಏನೋ ಮಾಡೋದು ಇವಾಗ? ಗೋಪಿ ಅಕ್ಕ, ಐ ಕಾಂಟ್ ವೇಟ್ ಎನಿಮೋರ್. ಹೋಗಿ ಸಲಾಡ್ ತಗೊಂಬ. ಆಯ್ತಕ್ಕ. ಥ್ಯಾಂಕ್ ಯು ಮಂದ. ಬ್ರೋ ಇನ್ ಲಾ, ಐ ಆಮ್ ಸೋ ಸಾರಿ, ಐ ಆಮ್ ಟು ಹಂಗ್ರಿ. ಅದಕ್ಕೆ ತಿನ್ನೋಕೆ ಶುರು ಮಾಡಿದೆ. ಪರವಾಗಿಲ್ಲ ಅತ್ತಿಗೆ, ಇವತ್ತು ಇಷ್ಟು ದಿನಗಳಾದಮೇಲೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಊಟಕ್ಕೆ ಕೂತಿದ್ದೆ ಸಂತೋಷ. ಮಂದ ಸ್ವೀಟ್ ತಗೊಂಬ. ಅಮ್ಮ ಸ್ವೀಟ್ ಯಾಕೆ? ನೀನು ಲಂಡನ್ಗೆ ಹೋಗ್ತಾ ಇದೆಯಲ್ಲ, ಪ್ರಯಾಣ ಸುಖವಾಗಿರಲಿ ಅಂತ. ನಾಳೆ ಹರ್ಷ ಆಫೀಸಿನ ಎಲ್ಲ ಜವಾಬ್ದಾರಿ ತಗೋತಿದ್ದಾನೆ, ಅದಕ್ಕೆ ಸ್ವೀಟ್. ಓ ಕ್ಯಾರೆಟ್ ಅಲ್ವಾ, ನಂಗೆ ತುಂಬ ಇಷ್ಟವಾದದ್ದು. ವಾವ್, ತುಪ್ಪದ ಪರಿಮಳ ಗಮ್ ಅಂತಿದೆ. ಗೋಪಿ ಅಕ್ಕ, ಈ ಸಲಾಡ್ ಚೆನ್ನಾಗಿಲ್ಲ, ನೆನ್ಸಿಟ್ಟಿರೋ ಬಾದಾಮ್ ತಗೊಂಬ. ಆಯ್ತಕ್ಕ. ಗೋಪಿ, ಅದನ್ನು ಬಿಸಾಕ್ಬೇಡ, ಹಸಿ ಕಸನ ಸಪ್ರೇಟ್ ಮಾಡಿಡು. ನಾಳೆ ರುದ್ರಪ್ಪ ಬಂದು ತೋಟದ ಗೊಬ್ಬರಕ್ಕೆ ತಗೊಂಡು ಹೋಗ್ತಾನೆ. ಆಯ್ತಮ್ಮ. ಕಸ ಅಂದಾಗ ನೆನಪಾಯಿತು, ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ಅನು ಇದ್ದಾಳಲ್ಲ, ಅವ್ರ ತಾಯಿ ಕಾರ್ಪೊರೇಷನ್ ಅವರು ಕಸ ತೆಗೆದಿಲ್ಲ ಅಂತ ಹೋರಾಟ ಮಾಡಿ ಅರೆಸ್ಟ್ ಆಗಿದ್ರು. ಅರೆಸ್ಟ್ ಆದ್ರ? ಹ್ಞೂ. ಅಯ್ಯೋ, ಯಾವ್ದ್ಯಾವ್ದಕ್ಕೋ ಹೋರಾಟ ಮಾಡಿದ್ರೆ ಇನ್ನೇನಾಗುತ್ತೆ? ಅವರು ಮಾತ್ರ ಅಲ್ಲ ಅತ್ತಿಗೆ, ನಿಮಗೆ ಪರಿಚಯ ಇರೋ ಹುಡುಗ ನೀಲ್ ಕೂಡ ಅರೆಸ್ಟ್ ಆಗಿದ್ದ. ವಾಟ್? ಅವನಿಗೇನಾಯ್ತು ಬ್ರೋ ಇನ್ ಲಾ? ಏನು ಚಿಂತೆ ಮಾಡಬೇಡಿ, ಎಲ್ಲರನ್ನೂ ಬಿಡಿಸಾಯ್ತು. ಅಲ್ಲ ದಾದಾ, ಆಫ್ಟರ್ ಆಲ್ ಕಸದಿಂದ ಇಷ್ಟೆಲ್ಲ ಆಗಿದೆಯಾ? ಸೀರಿಯಸ್ಲಿ ಐ ಕಾಂಟ್ ಬಿಲೀವ್ ದಿಸ್. ನೀವೆಲ್ಲ ಆಫೀಸಿಗೆ ಹೊಟ್ಟೋಗ್ತೀರಾ, ಆದರೆ ಮನೇಲಿರೋರಿಗೆ ಇದೆಲ್ಲ ಗೊತ್ತಾಗತ್ತೆ. ನಮಗೇನೋ ಹಸಿ ಕಸ ಒಣ ಕಸ ಅಂತ ಮಾಡೋಕ್ಕೆ ಜನ ಇದ್ದಾರೆ, ಅದನ್ನ ಗೊಬ್ಬರನೂ ಮಾಡ್ತೀವಿ. ಆದರೆ ಪಾಪ ಇದನ್ನೆಲ್ಲ ಗೊತ್ತಿರೋರು, ಆದ್ರೆ ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತೇ ಇಲ್ವಲ್ಲ. ನಮ್ಮ ಮನಸ್ಸನ್ನ, ನಮ್ಮ ಸುತ್ತಮುತ್ತಲಿರೋ ಪರಿಸರನ ಶುಚಿಯಾಗಿಟ್ಕೋಬೇಕು. ಅದರಿಂದ ನಮಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಅಮ್ಮ, ಈ ಮನಸ್ಸು ಶುಚಿ ಮಾಡ್ಕೊಳ್ಳೋದಂದ್ರೆ ಹೇಗೆ? ಅಂದರೆ ಈ ಯೋಗ ಧ್ಯಾನ ಇದೆಲ್ಲ ಮಾಡಬೇಕಾ? ಅಟ್ಲೀಸ್ಟ್ ಮನಸ್ಸಲ್ಲಿರೋದನ್ನ ಹಂಚ್ಕೊಂಡ್ರೆ ಸಾಕು, ಭಾರನಾದ್ರೂ ಕಮ್ಮಿ ಆಗುತ್ತೆ.
ನನಗೂ ಅಷ್ಟೇ, ನನ್ನ ಮನ್ಸಿನಲ್ಲಿರೋದೆಲ್ಲ ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಅವಾಗ ನನ್ನ ಮನ್ಸಿನ ಭಾರ ಕಡಿಮೆ ಆಗುತ್ತೆ, ಆದ್ರೆ ನನ್ನ ಸುತ್ತ ಇರೋ ತಲೆ ಭಾರ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಸುಮ್ಮನಿರೋದೇ ವಾಸಿ. ದಾದಾ, ನನಗೊಂದು ಐಡಿಯಾ ಇದೆ. ನಾವ್ಯಾಕೆ ಈ ಗೊಬ್ಬರದ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಅದ್ ನಿಮ್ ತಲೆಲೇ ಇದೆಯಲ್ಲ, ಊಟ ಮಾಡಿ ಕೈ ತೊಳ್ಕೊಂಡು ಬನ್ನಿ. ಅಟ್ಲೀಸ್ಟ್ ಮನಸ್ಸಲ್ಲಿರೋದನ್ನ ಹಂಚ್ಕೊಂಡ್ರೆ ಸಾಕು, ಭಾರನಾದ್ರೂ ಕಮ್ಮಿ ಆಗುತ್ತೆ. ಅಮ್ಮ ಹೇಳಿದ ಹಾಗೆ ಲಂಡನ್ನಿಂದ ಬಂದ ಮೇಲೆ ಮನಸ್ಸನ್ನು ಶುಚಿ ಮಾಡೋದೆ. ಅಲ್ಲ ಸುಬ್ಬು, ಮಾತಾಡಬೇಕಾಗಿರೋಂಥ ವಿಷಯನ ತಿಂಗ್ಳಾನ್ಗಟ್ಲೆ ಎಳಿತೀಯ. ಬೇಡ್ದರ ಮಾತನ್ನೋಗ್ಬಿಟ್ಟು ಪುಟಕ್ಕಂತ ಮಾತಾಡುವಂಥ ಅವಶ್ಯಕತೆ ಇತ್ತಾ? ಇದು ಮಾತಾಡಲೇಬೇಕಾದಂಥ ವಿಷಯ ಪುಷ್ಪ. ಹೌದಂತೆ. ಏನು ಹೌದಂತೆ? ನನ್ನ ಮಗಳು ವಿದೇಶಕ್ಕೆ ಹೋಗೋದಕ್ಕಿಂತ ಮುಂದೆ ಬರ್ತಾ ಇರೋ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ತುಂಬ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕು ಅನ್ನೋದೇ ನನಗೆ ಸಂತೋಷ. ಲಂಡನ್ಗೆ ಯಾವಾಗ ಬೇಕಾದರೂ ಹೋಗ್ಬೋದು. ಆದರೆ ಈ ಪರೀಕ್ಷೆ, ಈ ವರ್ಧನ್ ಕಂಪನಿ ಕೆಲಸ, ಸಂಬಳ ಎಲ್ಲ 3 ತಿಂಗಳಿಂದ ಶುರು ಆಗಿರೋದು. ಆದರೆ ವಿದ್ಯಾಭ್ಯಾಸ ಅನು ಕನ್ಸಲ್ವಾ? ಅವಳ ಭವಿಷ್ಯ ನನಗೆ ಇಂಪಾರ್ಟೆಂಟು ಪುಷ್ಪ. ನೀನು ಹೇಳೋದೆಲ್ಲ ಸರಿ ಸುಬ್ಬು, ಆದರೆ ನಮ್ಮಂಥವ್ರು ವಿದೇಶಕ್ಕೆ ಹೋಗ್ಬೇಕು ಅಂದಾಗ ಹೋಗೋಕ್ಕಾಗತ್ತಾ? ಇಂಥ ಅವಕಾಶ ಬಂದಾಗ ಬರ್ಮಾಡ್ಕೋಬೇಕು ಸುಬ್ಬು. ಬರ್ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಸುತ್ತಮುತ್ತಲ ಜನ ಏನಂತಾರೆ, ಏನು ಆಡ್ಕೋತಾರೆ ಅಂತ ನೋಡ್ಬೇಕಲ್ವಾ? ಸಲೀಸಾಗಿ ಕೈ ಮಾಡಿ ತೋರಿಸ್ಬಿಡ್ತಾರೆ. ಅಯ್ಯೋ, ಅವ್ರುಗಳು ಹೆಂಗಿದ್ರು ಮಾತಾಡ್ತಾರೆ, ಅವ್ರಿಗೆ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ತಲೆ ಕೆಡಿಸ್ಕೊಳ್ದೆ ಹೋದ್ರು ಮನ್ಸಂತೂ ಕೆಡುತ್ತಾ? ಅಲ್ಲ ಪುಷ್ಪ, ಲಂಡನ್ ತನಕ ಆರ್ಯ ಸರ್ ಒಬ್ಬರ ಜೊತೆನೆ ಅನುನ ಕಳ್ಸಕ್ಕಾಗತ್ತಾ? ಅಯ್ಯೋ, ನಿನ್ನ ಪ್ರಾಬ್ಲಮ್ ಇದಾ? ಆರ್ಯ ಸರ್ಗೆ ನಾನೇ ಫೋನ್ ಮಾಡಿ ನನಗೂ ಒಂದು ಟಿಕೆಟ್ ಹಾಕಿ ಅಂತ ಹೇಳ್ತೀನಿ. ಅಯ್ಯೋ ಹುಚ್ಚಿ, ಮಾಡೋ ಕೆಲಸ ಮಾಡು. ಟಿಕೆಟ್ ಹಾಕಿಸ್ಕೊತಾಳಂತೆ. ಟಿಕೆಟು ಅನು ಚೆನ್ನಾಗಿ ಓದಿ ದೊಡ್ಡ ಕೆಲಸ ಸಿಕ್ಕಿ ಅವಳೇ ಒಂದಿನ ನಿನ್ನ ಲಂಡನ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿವರೆಗೂ ಕಾಯಿ. ಜೊತೆ